ಇವತ್ತು ನಮ್ಮ ವಾರ್ಡ್ ನಂಬರ್ 22 ಅಂದರೆ ಒಂಟಿಕೊಪ್ಪಲು ಮತ್ತು ಪಡವರಳ್ಳಿ ಇವಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಅಭಿವೃದ್ಧಿಯ ಮೂಲಭೂತ ಸೌಕರ್ಯದ ಅನುದಾನದಲ್ಲಿ ಇವತ್ತು 8 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಈ ವಾರ್ಡ್ಗೆ ಹಾಕಿ ಈ ವಾರ್ಡ್ ನಂಬರ್ 22ಕ್ಕೆ ನಾವು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಇಲ್ಲಿ ಎಲ್ಲ ಈ ಭಾಗದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ಎಲ್ಲರನ್ನೂ ಸೇರಿದರು. ಮತ್ತು ಇನ್ನೂ ಏನೇನೋ ಬೇರೆ ಬೇರೆ ಕೆಲಸಗಳೆಲ್ಲ ಒಂದು ಸ್ವಲ್ಪ ಆಯ್ತು ಅಂತ ಹೇಳಿದ್ರು. ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲೆಲ್ರಿಗೂ ಹೇಳಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ನಾವು 100ಕ್ಕೆ 100 ನನಗೆ ಆತ್ಮತೃಪ್ತಿ ಐತೆ. ನಮ್ಮ ಮೈಸೂರು ನಗರಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ನಾವೇನೇನು ಮಾಡಬೇಕು ಮತ್ತು ನಾನೇನೇನು ಕನಸುಗಳನ್ನ ಕಂಡಿದ್ದೆ, ಈ ಮಹಾರಾಣೀಸ್ ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲುಗಳಿರ್ಬೋದು ಮತ್ತು ರಸ್ತೆಗಳಿರ್ಬೋದು. ಈಗಾಗಲೇ ನಮಗೆ ವೈಟ್ ಟ್ಯಾಪಿಂಗ್ ಕೆಲಸ ಇನ್ನೂ ಶುರುವಾಗಿಲ್ಲ. ಪ್ರಮುಖ ರಸ್ತೆಗಳಿಗೆಲ್ಲಕ್ಕೂ ವೈಟ್ ಟ್ಯಾಪಿಂಗ್ ಕೆಲಸವನ್ನು ಶುರು ಮಾಡಿಸ್ತೀವಿ. ಮತ್ತು ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆಯಿಂದ ಇನ್ನೂ ನಮ್ಮ ಇಂಟೀರಿಯರ್ ಭಾಗಗಳಲ್ಲಿ ಏನೇನು ಕೆಲಸ ಆಗಬೇಕು ಅದೆಲ್ಲವನ್ನು ಇನ್ನೂ ಅದರದ್ದು ಪೂಜೆ ಶುರುವಾಗಿಲ್ಲ. ಅದ್ರದ್ದು ಎಲ್ಲ ಕಾಮಗಾರಿಗಳನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಶುರು ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು UGD ಸಮಸ್ಯೆಗಳು ಜಾಸ್ತಿ ಇತ್ತು, ಏನು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ, ಮತ್ತು ರಸ್ತೆಗಳ ಬಗ್ಗೆ ಕಂಪ್ಲೇಂಟ್ ಇತ್ತು. ಅದನ್ನೆಲ್ಲವನ್ನು UGD ಮುಕ್ತ ಸಮಸ್ಯೆ ಮುಕ್ತ ಚಾಮರಾಜ ಕ್ಷೇತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಾವು